ನಮಸ್ಕಾರ. ತಿಮ್ಮಾಪುರ ಗ್ರಾಮದ ರೈತ ಬಾಂಧವರಿಗೆ ನಮಸ್ಕಾರ. ಇಲ್ಲಿ ಏನಪ್ಪ ಆಗಿದೆ ಅಂದರೆ 8 ಲಕ್ಷ ರೂಪಾಯಿ ರಸ್ತೆಗಳನ್ನು ಮಾಡಿದ್ದಾರೆ ನಮ್ಮ ತಿಮ್ಮಾಪುರ ಗ್ರಾಮ ಪಂಚಾಯತಿಯ ಮೆಂಬರ್ಗಳು. ನೀವು ನೋಡ್ಬೋದು ಫಸ್ಟಾಗಿ ಹೆಂಗೆ ಕಾಣಿಸ್ತಿದೆ ಅಂದರೆ ಸೂಪರಾಗಿ ಕಾಣಿಸ್ತಿದೆ. ಈ ಥರ ರಸ್ತೆ ಯಾರು ಮಾಡಿಲ್ಲ ಅಂತ ಅನ್ನಿಸ್ತಿದೆ. ಹಂಗಾಗಿ ಈ ಮೆಂಬರ್ಗಳು ಚೆನ್ನಾಗಿ ಮಾಡಿದ್ದಾರೆ ಕೆಲಸ. ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಸಖತ್ತಾಗಿ ಮಾಡಿಸಿದ್ದಾರೆ. ಇದಕ್ಕೆ ಎಷ್ಟಪ್ಪ ಬಿಲ್ ಅಂದರೆ 8 ಲಕ್ಷ. ಎಷ್ಟ 8 ಲಕ್ಷ ರೂಪಾಯಿ. ನೀವು ನೋಡ್ಬೋದು ಫಸ್ಟಾಗಿ ನೋಡ್ಬೋದು. ರಸ್ತೆ ನೋಡಿ ಹೆಂಗೆ ಸಖತ್ತಾಗಿ ಮಾಡಿದ್ದಾರೆ. ಇದು ಹಾಕಿದ್ದಾರೆ, ನಾವು ನೋಡ್ಬೋದು ಚೆನ್ನಾಗಿದೆ. ಇಲ್ಲಿ ಒಂದು ಬೇನಿಗಳಿದೆ ದೊಡ್ಡದು. ಇದು ಹಿಂಗೆ ನೋಡ್ಬೋದು ನೀವು ಆರಾಮಾಗಿ. 8 ಲಕ್ಷ ರೂಪಾಯಿ ಕೆಲಸ ನೋಡ್ಬೋದು ಹಿಂಗಿದೆ ನೋಡ್ರಿ. 8 ಲಕ್ಷ ರೂಪಾಯಿ ಕೆಲಸ ಸಖತ್ತಾಗಿದೆಯಲ್ಲ. ಇದನ್ನು ಎಲ್ಲರೂ ತಿಮ್ಮಾಪುರ ಗ್ರಾಮದವರು ನೋಡ್ಬೇಕಂತಂದು ಒಂದು ಮನವಿ ಮಾಡ್ತಾಯಿದ್ದೀನಿ. ಇದು ಎರಿದಾರಿ ಅಂತಂದು ಈ ರಸ್ತೆ ಆಗಿದೆ. ಇದಕ್ಕೆ 8 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. 8 ಲಕ್ಷ ರೂಪಾಯಿ. ಇದಕ್ಕೆ ಜೈ ಸಾಬರು, ಪಿ ಡಿ ಸಾಬರು, ಮೆಂಬರ್ಗಳು ಇವರೆಲ್ಲರ ಸಮ್ಮುಖದಲ್ಲಿ ಇದು ಕೆಲಸ ನಡೀತಾ ಇದೆ. ಹಂಗಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಗ್ರಾಮ ಪಂಚಾಯತ್ ಮೆಂಬರ್ಗಳಿಗೆ, ಅಧ್ಯಕ್ಷರುಗಳಿಗೆ, ಜೈ ಸಾಬರಿಗೆ, ಪಿ ಡಿ ಸಾಬರಿಗೆ ಇದನ್ನು ನಿಮಗೆ ಅಭಿನಂದನೆಗಳು. ಯಾಕಂದರೆ ರೋಡ್ ಇಷ್ಟೊಂದು ಚೆನ್ನಾಗಿ ಮಾಡ್ರಿ ಅಂತ ನಿಮಗೆ ಅಭಿನಂದನೆಗಳು. ಹಂಗಾಗಿ ಇನ್ನೊಂದು ಸಲ ಈ ನೆಂಬರ್ನ ಆರಿಸಿ ಬರ್ಬೇಕಂತಂದು ನಿಮ್ಮಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ರಸ್ತೆ ಚೆನ್ನಾಗಿ ಮಾಡಿದ್ದಾರೆ. ಹಂಗಾಗಿ ನೆಂಬರ್ಗಳನ್ನ ಇನ್ನೊಂದು ಸಲ ಆರಿಸಿ ತರಬೇಕು. ಇಲ್ಲಾಂದ್ರೆ ನೀವು ನೆಂಬರ್ನ ಆರಿಸ್ತಾ ಇದ್ದಿಲ್ಲಂದ್ರೆ ಚಪ್ಪಲಿನ ಕಾಲ ಹಾಕಿ ಅಡ್ಡಾಡ್ಬೇಕಾಗತ್ತೆ. ಈಗ ನೋಡ್ರಿ ಈ ನೆಂಬರ್ಗಳು ನೋಡ್ರಿ ಸೂಪರ್. ಯಾಕಂದರೆ ಚಪ್ಪಲಿನ ಕೈಯಲ್ಲಿ ಹಿಡ್ಕೊಂಡು ಹೋಗಂಗೆ ಮಾಡಿದ್ದಾರೆ ನಮ್ಮ ನೆಂಬರ್ಗಳು. ಚಪ್ಪಲಿನ ಕೈಯಲ್ಲಿ ಹಿಡ್ಕೊಂಡು ಹೋಗಂಗೆ ಮಾಡಿದ್ದಾರೆ ನೆಂಬರ್ಗಳು. ಪಿ ಡಿ ಸಾಬರು, ಜೈ ಎ ಡಬ್ಲ್ಯೂಗಳು ಸಾಬರುಗಳು ಇದನ್ನು ನೋಡ್ಬೇಕಂತಂದು ಒಂದು ಮನವಿ ಮಾಡ್ತಾಯಿದ್ದೀನಿ ಅವ್ರು ಕೂಡ. ಹಂಗಾಗಿ ಈ ರಸ್ತೆ ನೋಡ್ಬೋದು ಆರಾಮಾಗಿ ಹೆಂಗಿದೆ ಅಂತ. ಇದಕ್ಕೆ 8 ಲಕ್ಷ ರೂಪಾಯಿ ಮಾಡಿದ್ದಾರೆ. ಹಾಗಾಗಿ ನೀವು ಇನ್ನೊಂದು ಸಲ ಇಂಥ ನೆಂಬರ್ಗಳನ್ನ ಆರಿಸಿದ್ರೆ ನೀವು ಕಾಲಲ್ಲಿ ಹಾಕ್ಯಾನಲ್ಲ ಚಪ್ಪಲಿ ಅವಶ್ಯಕತೆ ಯಾಕಂದ್ರೆ ಸೌದೋಗ್ಬಿಡ್ತಾವೆ ಚಪ್ಪಲಿ. ಹಂಗಾಗಿ ಈ ಚಪ್ಪಲಿ ಸೊಯ್ಬಾರ್ದು ಅಂತಂದ್ರೆ ಹರಿಬಾರ್ದು ಅಂತಂದ್ರೆ ಇಂಥ ನೆಂಬರ್ಗಳನ್ನ ಆರಿಸ್ಬೇಕಂತ ಒಂದು ನಿಮ್ಮ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ಹಿಂಗಾಗಿ ನೀವು ನೋಡ್ಬೋದು ಈ ರಸ್ತೆಗಳನ್ನು ಇಲ್ಲಿ ಥರ ಇದೆ ಅಂತ. ಹಿಂಗಾಗಿ ಇದನ್ನು ಆರಾಮಾಗಿ ನೋಡ್ಬೋದು. ನೆಂಬರ್ಗಳನ್ನ ಇವ್ರನ್ನೇ ಆರಿಸ್ಬೇಕು ಮತ್ತೆ ಒಳ್ಳೆ. ಯಾಕಂದ್ರೆ ಇವ್ರನ್ನ ಆರಿಸಿಲ್ಲ ಅಂದ್ರೆ ನೀವು ಭಾಳ ನಷ್ಟ ಆಗಿಬಿಡ್ತಾರೆ. ನೀವು ನೋಡಿರಿ ಇಂಥ ನೆಂಬರ್ಗಳನ್ನ ಆರಿಸ್ಬೇಕು. ನಾವು ಆರಿಸ್ಬೇಕು. ಇನ್ನೊಂದು ಈ 2026ರಲ್ಲಿ ಚುನಾವಣೆ ನಡೀತಾ ಇದೆ. ಹಂಗಾಗಿ ಈ 2026ಕ್ಕೆ ಅವರು ಮತ್ತೆ ಒಳ್ಳೆ ನಿಂದಿರ್ತಾರೆ. ಹಂಗಾಗಿ ಈ ಭಾಗದಲ್ಲಿ ಇರೋಂಥ ರೈತರು ಇವ್ರನ್ನ ಆರಿಸ್ಬೇಕು. ಇಲ್ಲಾಂದ್ರೆ ನಿಮ್ಮ ಚಪ್ಪಲಿ ಸೌದೋಗ್ಬಿಡ್ತಾವ. ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕ್ರಿ. ಯಾಕಂದ್ರೆ ಮತ್ತೆ 300-400 ರೂಪಾಯಿ ಕೊಟ್ಟು ಚಪ್ಪಲಿ ತಂದಿರ್ತವ. ಹಂಗಾಗಿ ಚಪ್ಪಲಿ ಹರಿಬಾರ್ದಂದ್ರೆ ಮತ್ತೆ ಇಂಥ ನೆಂಬರ್ಗಳನ್ನ ನೀವು ಆರಿಸ್ಬೇಕು. ಈಗ ಎಲ್ಲ ಗೆದ್ದಂತಾರ ಮತ್ತೆ ಒಳ್ಳೆ ಆರಿಸ್ಬೇಕಂತಂದು ನನ್ನ ಮನವಿ ಇದೆ. ಯಾಕಂದರೆ ಚಪ್ಪಲಿ ಹರಿಬಾರ್ದಂದ್ರೆ ನೀವು ಇಂಥ ನೆಂಬರ್ಗಳನ್ನ ಆರಿಸ್ಬೇಕು. ಎಲ್ಲ ಮತದಾರರು ಇದನ್ನು ಗಮನಿಸ್ಬೇಕು. ಇದು ಬರೀ ಏನಪ್ಪ ನಿಮಗೆ ಮಾತ್ರ ಸಮಸ್ಯೆ ಆಗಿದೆ, ನಾವ್ಯಾಕೆ ಇದನ್ನು ಮಾಡ್ಬೇಕಂತ ನೀವು ತಿಳ್ಕೊಂಡಿರ್ಬೋದು. ನಮಗೆ ಆಗಿರೋಂಥ ಪರಿಸ್ಥಿತಿ ನಾಳೆ ದಿನ ನಿಮಗೂ ಬರ್ಬೋದು. ಹಂಗಾಗಿ ನಮ್ಮ ಚಪ್ಪಲಿ ಹರಿದಿಲ್ಲ. ಹಂಗಾಗಿ ಇಂಥ ನೆಂಬರ್ಗಳನ್ನ ಮತ್ತೆ ಒಂದು ಸಲ ಆರಿಸ್ತೀವಿ ನಾವು. ನೀವು ಕೂಡ ಎಲ್ಲ ಊರಿನ ಜನಗಳು ಇಂಥವು ಈಗ ಏನು ಗೆದ್ದಾರಲ್ಲ ಇವ್ರನ್ನ ಆರಿಸ್ಬೇಕಂತಂದು ನನ್ನ ಮನವಿ ಇದೆ. ಹಂಗಾಗಿ ಇಂಥ ನೆಂಬರ್ಗಳನ್ನ ನೀವು ಆರಿಸ್ರಿ. ಯಾಕಂದರೆ ಚಪ್ಪಲಿ ಆರಾಮಾಗಿ ಕೈಯಲ್ಲಿ ಹಿಡ್ಕೊಂಡು ಆರಾಮಾಗಿ ಹೋಗ್ಬೋದು. ನೀವು ಏನು ಚಪ್ಪಲಿ ಸೋಯಬಾರ್ದು ಇಂಥ ನೆಂಬರ್ಗಳನ್ನ ಆರಿಸ್ರಿ. ನೀವು 200 ರೂಪಾಯಿ ರೊಕ್ಕ, 1 ಕೆಜಿ ಚಿಕನ್, 1 ಬಾಟ್ಲಿ ಕ್ವಾಟ್ರ್ ಕೊಡಿಸ್ಬಿಟ್ರೆ ಸಾಕು. ಇವನೇ ನಮ್ಮ ನೆಂಬರ್ ಅಂತ ಹೇಳೋಂಥ ಜನಗಳು ನೀವಿದ್ರಿ. ಹಂಗಾಗಿ ಇದನ್ನು ರೋಡೇನು ಬೇಕಾಗಿಲ್ಲ ಅಲ್ಲ ಬಿಡ್ರಿ ನಿಮಗೆ. ಯಾಕಂದ್ರೆ ಅಡ್ಡಾಡೋದು ಏನು ಬೇಕಲ್ಲ. 1 ಕೆಜಿ ಚಿಕನ್, 200 ರೂಪಾಯಿ ರೊಕ್ಕ, 1 ಕ್ವಾಟ್ರ್ ಇದ್ರೆ ಸಾಕು. ನೋಡ್ರಿ ಹಿಂಗೆ ಮಾಡ್ತಾರೆ ನೋಡ್ರಿ. ನೀವು ರೊಕ್ಕ ತಗೊಂಡು ಓಟ್ ಹಾಕ್ಯಾರ ಹಿಂಗಿದೆ ನೋಡ್ರಿ ಪರಿಸ್ಥಿತಿ. ದುಡ್ಡು ತಗೊಂಡು ಏನಾರು ಮಾಡಿದ್ರೆ ಅಂದ್ರೆ ಹಿಂಗೆ ಇರ್ತಾವೆ ನೋಡ್ರಿ ರಸ್ತೆಗಳು. ನೋಡ್ರಿ ಆರಾಮಾಗಿ ನೋಡ್ಕೊಬೋದು ನೀವು.
200 ರೂಪಾಯಿ ರೊಕ್ಕ, 1 kg ಚಿಕನ್, 1 ಕ್ವಾಟ್ರ್. ಈ ರಸ್ತೆ ಹಿಂಗೆ ಮಾಡ್ತಾರೆ ನೋಡ್ರಿ. ಹಿಂಗಿರುತ್ತೆ ನೋಡ್ರಿ, ಸೂಪರ್ ಆಗಿದೆಯಲ್ಲ. ಆರಾಮಾಗಿ ಏನು ಬೇಕಾದ್ರೂ ಓಡಿಸ್ಬೋದು ಈ ಗಾಡಿ. ನೀವು ಸೈಕಲ್ ಮೋಟ್ರನ್ನ ಓಡಿಸ್ಬೋದು, ಕಾರನ್ನು ಓಡಿಸ್ಬೋದು, ನೀವು ಚಿಕ್ಕ ಚಿಕ್ಕ ಮಕ್ಕಳನ್ನು ಕರ್ಕೊಂಬಂದು ಇದರಲ್ಲಿ ಆರಾಮಾಗಿ ಓಡಾಡಿಸ್ಬೋದು. ಹಂಗಿದೆ ರಸ್ತೆ. ಹಂಗಾಗಿ ಎಲ್ಲ ನಮ್ಮ ತಿಮ್ಮಾಪುರ ಮತದಾರರು ಇದನ್ನು ಗಮನಿಸಿ ಮತ್ತೊಂದು ಸಲ ಆ ನಂಬರ್ಗಳು ಈಗ ಏನು ಗೆದ್ದಾರಲ್ಲ ಮತ್ತೆ ಅವ್ರನ್ನ ಆರಿಸಿ ಬರ್ಬೇಕಂತಂದು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಈಗ ಎಷ್ಟು ಜನ ಗೆದ್ದಾರಲ್ಲ ಅಷ್ಟು ಜನರನ್ನು ನೀವು ಗೆಲ್ಲಿಸ್ಬೇಕು. ಯಾಕಪ್ಪ ಅಂದ್ರೆ ನೀವು ಚಪ್ಪಲಿನ ಕೈಯಲ್ಲಿ ಹಿಡ್ಕೊಂಡು ಆರಾಮಾಗಿ ಅಡ್ಡಾಡ್ಬೋದು. ಬೇರೆಯವ್ರನ್ನ ನೀವು ಗೆಲ್ಲಿಸ್ಬಿಟ್ರೆ ಮತ್ತು ಕಾಲಾಗ ಹಾಕ್ಯಂದು ಅಡ್ಡಾಡ್ಬೇಕತ್ತ, ಚಪ್ಪಲಿ ಹರಿದೋತ ನೀವು. ಹಂಗಾಗಿ ನೋಡ್ರಿ ಇದನ್ನು ಆರಾಮಾಗಿ ನೋಡಿಬಿಟ್ಟು ಮತ್ತೆ ಇದೇ ನಂಬರ್ಗಳು ನೀವು ಗೆಲ್ಲಿಸ್ಬೇಕಂತಂದು ಮನವಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ನಂಬರ್ಗಳು ಗ್ರಾಮ ಪಂಚಾಯತಿಯಲ್ಲಿ ಇರೋವಂಥ PDO ಸಾಬ್ರು ಇದನ್ನು ನೋಡ್ಬೇಕು. ಅವರು ಕೂಡ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹಂಗಾಗಿ ಇವ್ರನ್ನ ಗೆಲ್ಲಿಸ್ಬೇಕಂತಂದು ನಾವು ಮನವಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇವರು ಸೂಪರಾಗಿ ಕೆಲಸ ಮಾಡ್ತಾರಲ್ರಿ. ಏನು ಅರ್ಲತ್ತಲ್ಲ ಕಾಲಿಗೆ, ಏನು ರೀ ಚಪ್ಪಲಿ ಸವಿಯಲ್ಲ. ಹಂಗಾಗಿ ಇವ್ರನ್ನ ಬೇಸ್ನಾಗಿ ಮತ್ತೊಂದು ಸಲ ಗೆಲ್ಲಿಸ್ಬೇಕು. 2026ಕ್ಕೆ ಮತ್ತೆ ಚುನಾವಣೆ ನಡೀತಿದೆ. ನೀವು ಎಲ್ಲರೂ ಆರಿಸಿದ್ರಂದ್ರೆ ಮತ್ತು ಇದೇ ರಸ್ತೆ ಹಿಂಗೆ ಇರುತ್ತೆ ಅನ್ನೋದು ನನಗೆ ನಂಬಿಕೆ ಇದೆ. ಇವ್ರು ಏನು ಗೆದ್ದಾರಲ್ಲ ಇವ್ರನ್ನ ಗೆಲ್ಲಿಸಿದ್ರೆ ಮತ್ತೆ ಒಳ್ಳೆ ಹಿಂಗೆ ರಸ್ತೆ ಇರುತ್ತೆ. ಎಲ್ಲರೂ ಮತ್ತೆ ಬದಲಾವಣೆ ಆಗ್ಬಿಡುತ್ತೆ. ನೀವು ಯಾರು ಊಟ ಹಾಕ್ಬೇಡ್ರಿ ಯಾರಿಗೆ. ಯಾಕಂದ್ರೆ ಇವ್ರು ಗೆದ್ದರನ್ನ ಹಾಕ್ಸಿಬಿಟ್ರೆ ಒಳ್ಳೆ ಇದೇ ರಸ್ತೆ ಇರ್ತಕ್ಕೆ. ಮಗನ ಬೇರೆದಾರ ಹಾಕಿ ಗೆದ್ದುಬಿಟ್ರೆ ಮತ್ತೆ ಚೇಂಜ್ ಆಗಿಬಿಡ್ತಾರೆ ರಸ್ತೆ. ಚೇಂಜ್ ಆಗ್ಬಿಡ್ದಂದ್ರೆ ನೀವು ಈ ರಸ್ತೆನ ಹಿಂಗೆ ಇರ್ಬೇಕಂದ್ರೆ ನೀವು ಯಾರು ಗೆದ್ದಿರ್ತಾರೆ ಇವಾಗ ಅವ್ರಿಗೆ ಓಟ್ ಹಾಕ್ಬೇಕು. ಅಂದರೆ ಹಿಂಗಿರುತ್ತೆ ಅವ್ರಿಗೆ ಓಟ್ ಹಾಕಿರ ನೋಡ್ರಿ, ಹಿಂಗಿರುತ್ತೆ ನೋಡ್ರಿ. ಅವ್ರಿಗೇನೋ ಓಟ್ ಹಾಕಿಲ್ಲ ಅಂದರೆ ಮತ್ತೆ ಚೆನ್ನಾಗಿ ಮಾಡ್ತಾರೆ ಕೆಲಸ. ಹಂಗಾಗಿ ಇದೇ ನಂಬರ್ಗಳನ್ನ ಎಷ್ಟು ಜನ ಗೆದ್ದಾರ ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿ ಅವ್ರನ್ನೇ ಗೆಲ್ಲಿಸ್ಬೇಕಂತಂದು ಮನವಿ ಮಾಡ್ತಾಯಿದ್ದೀನಿ. ಈ ಥರ ರಸ್ತೆ ಮಾಡಿದ್ದಾರೆ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಂಗಾಗಿ ಜೈ ಕೂಡ ಭಾಳ ಅಷ್ಟು ಸ್ಟ್ರಿಕ್ ಇದ್ದಾರೆ ಅಂತ ಹೇಳ್ತಾರೆ. ನಮಗೆ ಗೊತ್ತಿಲ್ಲ. ಜೈ ಬಂದು ಒಂದು ಸಲ ನೋಡ್ಬೇಕಂತಂದು ಅವ್ರಿಗೊಂದು ಮನವಿ ಮಾಡ್ತಾಯಿದ್ದೀನಿ. ಯಾಕಂದ್ರೆ ನಮ್ಮ ನಂಬರ್ಗಳು ಸೂಪರಾಗಿ ಮಾಡಿದ್ದಾರೆ ಕೆಲಸಗಳು. ಹಂಗಾಗಿ 8 ಲಕ್ಷ ರೂಪಾಯಿ ಕೆಲಸದ್ದನ್ನ ಸೂಪರಾಗಿ ಮಾಡಿದ್ದಾರೆ. ಹಂಗಾಗಿ ಈಗ ಮತ್ತೆ ಒಂದು ಸಲ 2026ಕ್ಕೆ ಚುನಾವಣೆ ನಡೀತಾಯಿದೆ ಗ್ರಾಮ ಪಂಚಾಯತಿ. ಆವಾಗ ಎಲ್ಲ ನಂಬರ್ಗಳು ಏನು ಗೆದ್ದಾರಲ್ಲ ಅವ್ರಿಗೆ ಹಾಕ್ಬೇಕು ಓಟ್ ಅಂತಂದು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಹಂಗಾಗಿ ತಿಮ್ಮಾಪುರ ಗ್ರಾಮದಲ್ಲಿ ಮತ್ತೆ ಎಲೆಕ್ಷನ್ ನಡೆದ್ರೆ ಇಂಥವ್ರಿಗೆ ಓಟ್ ಹಾಕ್ಬೇಕು. ಗೆದ್ದಾರ ಈಗ ಯಾರು ಗೆದ್ದಾರ ಅವ್ರಿಗೆ ಹಾಕ್ಬೇಕು ಓಟು. ಅಂದರೆ ಹಿಂಗಿರುತ್ತೆ ರೋಡ್. ನೀವೇನಾರು ಬದಲಾವಣೆ ಮಾಡಿದ್ರೆ ರೋಡು ಕೆಟ್ಟೋಗ್ಬಿಡುತ್ತೆ. ಹಂಗಾಗಿ ಇವ್ರನ್ನೇ ನೀವು ನಂಬರ್ ಆಗಿ ಮಾಡ್ಬೇಕಂತಂದು ತಿಮ್ಮಾಪುರ ಗ್ರಾಮದ ಮತದಾರರು ಇದನ್ನು ನೋಡಿಬಿಟ್ಟು ಮತ್ತೆ ಓಟ್ ಹಾಕ್ಬೇಕಂತಂದು ನಿಮ್ಮಲ್ಲಿ ಮನವಿ ಮಾಡುತ್ತಿದ್ದೇನೆ. ಬೇರೆದಾರಿಗೆ ಓಟ್ ಹಾಕಿದ್ರೆ ಈ ರಸ್ತೆ ಚೇಂಜ್ ಆಗಿಬಿಡುತ್ತೆ. ಹಂಗಾಗಿ ಇದೇ ಈಗ ಏನು ಗೆದ್ದಾರಲ್ಲ ಎಲ್ಲರೂ ಅವ್ರಿಗೆ ಓಟ್ ಹಾಕ್ಬೇಕು. ನೀವು ಓಟ್ ಹಾಕಿಲ್ಲ ಅಂದ್ರೆ ಈ ರಸ್ತೆ ಚೇಂಜ್ ಆಗಿಬಿಡುತ್ತೆ ನೋಡ್ರಿ. ನಿಮ್ಮಿಷ್ಟ ಏನ್ರಿ. ಇಲ್ಲಿರೋಂಥ ಈ ಭಾಗದಂಥ ರೈತರು ಎಲ್ಲರೂ ಇವ್ರಿಗೆ ಓಟ್ ಹಾಕ್ಬೇಕು. ಯಾಕಂದ್ರೆ ರಸ್ತೆ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ. ಹಂಗಾಗಿ ಅಧ್ಯಕ್ಷರುಗಳು ಮೆಂಬರ್ಗಳು ಇವರೆಲ್ಲ ಸೇರಿಬಿಟ್ಟು ಇದರ ಮಸ್ತಾಗಿ ರೋಡ್ ಮಾಡಿದ್ದಾರೆ. ಹಂಗಾಗಿ ಇದರ ಅವರಿಗೆ ಎಲ್ಲ ಓಟ್ ಹಾಕ್ಬೇಕಂತಂದು ನನ್ನ ಮನವಿ. ಯಾಕಂದರೆ ತಿಮ್ಮಾಪುರ ಗ್ರಾಮದ ಮತದಾರರು ಈ ರೋಡ್ ನೋಡಿಬಿಟ್ಟು ಇವರಿಗೆ ಗೆಲ್ಲಿಸ್ಬೇಕಂತಂದು ನನ್ನ ಮನವಿ. ಈಗ ಏನು ಮೆಂಬರ್ಗಳು ಗೆದ್ದಾರ ಎಲ್ಲರೂ ತಿಮ್ಮಾಪುರ ಗ್ರಾಮದಲ್ಲಿ ಅವರೆಲ್ಲರನ್ನೂ ಗೆಲ್ಲಿಸ್ಬೇಕು. ಯಾಕಂದರೆ ಈ ರಸ್ತೆ ಹಿಂಗೆ ಇರ್ಬೇಕಂದ್ರೆ ಗೆಲ್ಲಿಸ್ಬೇಕು. ಇಲ್ಲಪ್ಪ ಚೇಂಜ್ ಮಾಡ್ತಾರ ಏನೋ ಮರುಪರ್ಮ್ ಹಾಕ್ಸ್ತಾರಂದ್ರೆ ಬೇಡ, ಅವ್ರಿಗೆ ಓಟ್ ಹಾಕ್ಬೇಡ್ರಿ. ನೀವು ಹಿಂಗೆ ಇರ್ಬೇಕಾದ್ರೆ ಈಗ ಏನು ಗೆದ್ದಾರಲ್ಲ ಇವ್ರಿಗೆ ಓಟ್ ಹಾಕ್ರಿ. ಅಂದ್ರೆ ನೋಡಿರಿ ಹಿಂಗೆ ಮಾಡಿದಾರೆ ನೋಡಿರಿ, ಚೆನ್ನಾಗಿದ್ರೆ ಚಪ್ಪಲಿ ಕೂಡ ಯಾವುದೇ ಕಾರಣಕ್ಕೆ ಅರಿಯಲ್ಲ. ಇಂಥವ್ರನ್ನ ಗೆಲ್ಲಿಸಿದ್ರೆ ನೀವು ಕೈಯಲ್ಲಿ ಹಿಡ್ಕೊಂಡು ಆರಾಮಾಗಿ ಬರ್ಬೋದು. ಅಲ್ಲಿಸ್ ನೀವು ಎಲ್ಲಿ ಅಲ್ಲಿಂದ ಹಿಂಗೆ ಬರ್ಬೋದು. ನೀವು ಅಲ್ಲಿ ಹೊಲಕ್ಕೆ ಹೋಗ್ಬೇಕಾದ್ರೆ ನೀವು ಏನು ಚಪ್ಪಲಿ ಏನೋ ಅರಿಯೋದಿಲ್ಲ. 10 ವರ್ಷ ಬೇಕಾದ್ರೆ ಒಂದು ಜೊತೆ ಚಪ್ಪಲಿನ ನೀವು ಆರಾಮಾಗಿ ಹಾಕ್ಯಂದು ಅಡ್ಡಾಡ್ಬೋದು ಹೊರಗಡೆ. ಇಲ್ಲಾಂದರೆ ಚಪ್ಪಲಿ ಹೊರದೋಗ್ಬಿಡ್ತಾವೆ ನೋಡ್ರಿ. ನಿಮ್ಮಿಷ್ಟ. ಬೇರೆದವ್ರನ್ನ ಗೆಲ್ಲಿಸಿದ್ರೆ ಇವಾಗ ಏನು ಗೆದ್ದಾರಲ್ಲ ಈಗ ಇವ್ರನ್ನೇ ಗೆಲ್ಲಿಸ್ಬೇಕು ನೀವು. 2024ರಲ್ಲಿ ಏನು ಎಲೆಕ್ಷನ್ ಆಯ್ತಲ್ಲ ಅವ್ರನ್ನೇ ಗೆಲ್ಲಿಸ್ಬೇಕು ನೀವು. 20ರಲ್ಲಿ ಆಗಿರೋಂಥ ಎಲೆಕ್ಷನ್ ಅವ್ರನ್ನ ಗೆಲ್ಲಿಸಿದ್ರೆ 26ಕ್ಕೆ ಮತ್ತೆ ಇವರೇ ನಂಬರ್ ಆಗ್ತಾರೆ. ಹಿಂಗೆ ಇರುತ್ತೆ ರಸ್ತೆ, ಸೂಪರ್ ಆಗಿದೆ ರಸ್ತೆ. ಹಂಗಾಗಿ ಇವ್ರನ್ನೇ ಗೆಲ್ಲಿಸ್ಬೇಕಂತ ಒಂದು ನನ್ನ ಮನವಿ ಇದೆ ತಿಮ್ಮಾಪುರ ಗ್ರಾಮದ ಮತದಾರರಿಗೆ.
ಇದೊಂದು ನನ್ನ ಮನವಿ. ಯಾಕಂದ್ರೆ ಚಪ್ಪಲಿ ಕೈಯಲ್ಲಿ ಹಿಡ್ಕೊಂಡು ಹೇಳ್ಬೇಕು ನೀವು. ಚಪ್ಪಲಿ ಹರಿದು ಹೋಗ್ಬಿಡ್ತಾವಿಲ್ಲ ಅಂದ್ರೆ ಈ ಥರ ಬೇರೆದಾರಿಗೆ ಊಟ ಹಾಕಿಬಿಡ್ರಿ, ನಿಮ್ಮ ಇಷ್ಟ ನೋಡ್ರಿ ಏನು ರೀ. ಹಂಗಾಗಿ ಈ ರಸ್ತೆ ಚೆನ್ನಾಗಿ ಮಾಡಿದ್ದಾರೆ, ನೀವು ಆರಾಮಾಗಿ ನೋಡ್ಬೋದು. ರಸ್ತೆ ನೋಡ್ರಿ ಹೆಂಗೆ ಚೆನ್ನಾಗಿದೆ. ಇಲ್ಲಿಂದ ನೋಡಿದ್ರೆ ಆರಾಮಾಗಿ ಕಾಣಿಸ್ತದೆ. ಏನು ಬೇಕಾದ್ರೆ ಆರಾಮಾಗಿ ಯಾವ ಟೈಮಲ್ಲಿ ಬೇಕಾದ್ರೆ ಹೋಗ್ಬಂದು ನೀವು ಪಾಸ್ಪೋರ್ಟ್ಲಿಗೆ ಹೋಗ್ಬೇಕಾದ್ರೆ ಇದೇ ರಸ್ತೆಯಲ್ಲಿ ಹೋಗ್ಬೇಕಲ್ರು, ಬೇರೆ ರಸ್ತೆಯಲ್ಲಿ ಯಾರು ಹೋಗ್ಬಾರ್ದು ಅಂತಂದು ನನ್ನ ಮನವಿ ಇದೆ. ಇದು ಯಾರಿದ್ದಾರೆ ಅಂತಂದು ಈ ರಸ್ತೆ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. 8 ಲಕ್ಷ ರೂಪಾಯಿ ಕೆಲಸದ ಆದರೂ ಕೂಡ ಚೆನ್ನಾಗಿದೆ. ಎಲ್ಲರೂ ಮತದಾರರು ಇವರಿಗೆ ಏನು ಗೆದ್ದಾರಲ್ಲ ನೆಂಬರ್ಗಳು ಅವರಿಗೆ ಓಟ್ ಹಾಕ್ಬೇಕಂದು ನನ್ನ ಮನವಿ. ನಮಸ್ಕಾರ. ಜೈ ಭಾರತ.